ಮುಸ್ಲಿಮರ ಪವಿತ್ರ ಹಬ್ಬವಾದ ಮೊಹರಂ ಹಬ್ಬವು ಟೇಕಲ್ನಲ್ಲಿ ಒಂದು ವಿಶೇಷತೆಯಿಂದ ನಡೆಯುತ್ತೆ. ಅಂದರೆ ವಿಶೇಷತೆ ಏನಪ್ಪ ಅಂದರೆ ಈ ಟೇಕಲಲ್ಲಿ ಪ್ರತಿ ವರ್ಷವೂ ಭಾಳ ಅದ್ಧೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಮಾಡ್ತಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಈಗ ಅಗ್ನಿಗುಂಡ ಅಂದರೆ ನಾವು ಏನು ಹೇಳ್ತೀರಿ ಈ ಅಗ್ನಿಗುಂಡನ ಈಗ ಸಿದ್ಧತೆ ಮಾಡ್ತಾಯಿದ್ದಾರೆ. ಈ ಅಗ್ನಿಗುಂಡವು ಈಗ ಸಿದ್ಧತೆ ಆಗ್ತದೆ. ಸಂಜೆ 6 ಗಂಟೆಯಿಂದ ಶುರುವಾಗುತ್ತೆ ಅಗ್ನಿಗುಂಡ. ಈ ಅಗ್ನಿಗುಂಡದಲ್ಲಿ ಜಾತಿ ಮತ ಭೇದವಿಲ್ಲದೆ ಯಾರು ಬೇಕಾದರೂ ಭಕ್ತಿಯಿಂದ ಬೆಂಕಿನ ಹಾರಬೋದು ಅಂತ ಇಲ್ಲಿನ ಏನು ಸಿದ್ಧತೆ ಪಡಿಸ್ತಾ ಇದ್ದಾರಲ್ಲ ಅವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಬಾಬಯ್ಯ ದೇವಾಲಯ ಅಂದರೆ ಬಾಬಯ್ಯ ದೇವಾಲಯ ಇದೆಯಲ್ಲ, ಏನು ಮೊಹರಂ ಹಬ್ಬದಲ್ಲಿ ಇವರು ಆರಾಧಿಸುವಂತಹ ಬಾಬಯ್ಯ ದೇವಾಲಯದ ಮುಂಭಾಗದಲ್ಲಿ ಈ ಒಂದು ಅಗ್ನಿಗುಂಡ ಸಿದ್ಧವಾಗ್ತಾ ಇದೆ. ಈಗ ನಾನು ಬಾಬಯ್ಯ ದೇವಾಲಯದ ಮುಂಭಾಗ ಹೋಗ್ತಾ ಇದ್ದೆ. ಈಗ ಟೇಕಲ್ನ ಒಂದು ಶಕ್ತಿಶಾಲಿ ಬಾಬಯ್ಯ ದೇವಾಲಯದ ಮುಂಭಾಗ ನಾನಿದ್ದೀನಿ. ಇಲ್ಲೊಂದಷ್ಟು ಜನ ಗಂಡರು ಇದ್ದಾರೆ. ಅಂದರೆ ಈ ಟೇಕಲ್ನಲ್ಲಿ 1500ಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳಿದೆ. ಅಂದರೆ ಮುಸ್ಲಿಂ ಕುಟುಂಬಗಳಿದೆ. ಒಟ್ಟು ಮತದಾರರು ಬಂದು 1500ಕ್ಕೂ ಹೆಚ್ಚಿದ್ದಾರಂತೆ. ಈ ಟೇಕಲಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಒಂದು ಸಾಕ್ಷಿ ಅನ್ಬೋದು. ಯಾಕಂದರೆ ಇದುವರೆಗೂ ಇಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಾಗಲಿ ಜಗಳಗಳಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿ ಆಗಿಲ್ಲ. ಇಲ್ಲಿ ಎಲ್ಲರೂ ಸಹ ಸಹೋದರ ಭಾವನೆಯಿಂದ ನಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಬಾಬಯ್ಯ ದೇವಾಲಯದ ಎದುರುಗಡೆ ಹಿಂದೂಗಳ ದೇವಸ್ಥಾನ ಅಂದರೆ ವರದರಾಜ ಸ್ವಾಮಿ ದೇವಸ್ಥಾನ ಕೂಡ ಇದೆ. ನೋಡಿ, ಒಂದು ವಿಶೇಷತೆ ಅನ್ಬೋದು. ನೋಡಿ, ಇದು ಬಾಬಯ್ಯ ದೇವಸ್ಥಾನ. ಗಮನಿಸ್ಬೋದು ನಾವು. ಅಂದರೆ ಟೇಕಲ್ನ ವಿಶೇಷತೆ ನಾವು ಗಮನಿಸ್ಬೋದು. ಯಾಕಂದರೆ ಇಲ್ಲಿ ಇದುವರೆಗೂ ಎಲ್ಲರೂ ಸಹೋದರ ಭಾವನೆಯಿಂದ ಒಂದು ಹೊಂದಾಣಿಕೆಯಿಂದ ಜೀವನ ಮಾಡ್ತಾ ಇದ್ದಾರೆ. ನೋಡಿ, ವರದರಾಜ ಸ್ವಾಮಿ ದೇವಾಲಯದ ಅರ್ಚಕರಾದಂಥ ರಮೇಶಾಚಾರ್ಯ ಅವರು ಮುಸ್ಲಿಂ ಬಾಂಧವರೊಂದಿಗೆ ತಮ್ಮ ಒಡನಾಟ ಮತ್ತು ಟೇಕಲ್ ಗ್ರಾಮದಲ್ಲಿ ಯಾವ ರೀತಿ ಇವರ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚ್ಕೊಳ್ತಾರೆ. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ. ನಮ್ಮ ಟೇಕಲ್ ಗ್ರಾಮದಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಬಾಬಯ್ಯನ ಹಬ್ಬ ಈ ಪ್ರತಿ ವರ್ಷವೂ ಅಣ್ಣ ತಮ್ಮಂದಿರಂತೆ ಎಲ್ಲರೂ ಆಚರಣೆ ಮಾಡ್ತಾಯಿದ್ದಾರೆ. ಈ ಭೇದ ಬಾಂಧವರು ಇಲ್ಲದೆ ಹೊಂದಾಣಿಕೆಯಲ್ಲಿ ರಥೋತ್ಸವ ಆಗಲಿ ಈ ಬಾಬಯ್ಯನ ಹಬ್ಬ ಆಗಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲರೂ ಹೊಂದಾಣಿಕೆಯಲ್ಲಿ ಇರ್ತಾರೆ. ಗ್ರಾಮಸ್ಥರೆಲ್ಲರೂ ಸೇರ್ತಾರೆ. ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಎಲ್ಲ ಈ ಟೇಕಲ್ ಹೋಗ್ಲಿ ಸೇರ್ತಾರೆ. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಸ್ಪಂದನೆ ಕೊಡ್ತಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಅಂತೇನಿರಲ್ಲ ಸರ್. ನಾವು ಸೋದರ ಭಾವನೆಯಿಂದ ಈ ಮೊಹರಂ ಆಗಲಿ ಏನೇ ಆಗಲಿ ಮೊಹರಂ ಏನು ಮಾಡ್ತೀವಿ ನಾವು ಚೆನ್ನಾಗಿ ಮಾಡ್ಕೊತೀವಿ. ಬೇರೆ ಏನೋ ನಮ್ಗೆ ರಾಜಕೀಯ ಗೀಚಿಗೆ ಗೊತ್ತಿಲ್ಲ. ನಾವು ಓನ್ಲಿ ದೇವ್ರಿಗೋಸ್ಕರ ಬದುಕ್ತಾ ಇದ್ದೀವಿ. ಎಲ್ಲ ಸೋದರ ಭಾವನೆಯಿಂದ ಕರೆಕ್ಟಾಗಿದ್ದೀವಿ. ಈ ಮೊಹರಂಗೆ ನಾವು ತುಂಬ ಜನ ಜಾತ್ರೆ ಥರ ಮಾಡ್ತೀವಿ ಸರ್. ನಾವು ಕೋಲಾರ ಗೀಲಾರಿಂದ ಹಿಂದೂಗಳು ಬರ್ತೀವಿ, ಮುಸ್ಲಿಮ್ಸ್ ಬರ್ತೀವಿ. ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ, ಅವ್ರ ಹಬ್ಬಕ್ಕೆ ನಾವು ಹೋಗ್ತೀವಿ. ಚೆನ್ನಾಗಿ ಸ್ಪಂದನೆ ನಡೀತಾ ಇದೆ ಸರ್. ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಊರಹಬ್ಬ ಅಂದರೆ ಊರಲ್ಲಿರೋರೆಲ್ಲ ಸಹೋದರ ಅಂತೇಳಿ ಮಾಡ್ತಾರೆ. ಯಾವುದೇ ರೀತಿ ಭೇದ ಭಾವ ಜಾತಿ ಮತ ಕುಲ ಅದಕ್ಕೆ ಅವಕಾಶ ಇಲ್ಲ. ಇಲ್ಲ, ಇದು ಹಬ್ಬದ ಇತಿಹಾಸ ಇದೆ ಸ್ವಾಮಿ. ನಮ್ಮ ಸ್ವಾಮಿ ದೇವಸ್ಥಾನ ಇದೆ ಎದುರುಗಡೆ. ನಮ್ಮ ಸ್ವಾಮಿಗಳಿದ್ದಾರೆ. ಅವ್ರ ಅಪ್ಪನೂ ಅರ್ಚಕರು, ಅವ್ರ ತಾತನೂ ಅರ್ಚಕರು. ಇಲ್ಲಿ ನಮ್ಮಪ್ಪನೂ ಅರ್ಚಕರಿದ್ರು, ನಮ್ಮ ತಾತನೂ ಅರ್ಚಕರಿದ್ರು. ಬಾಬಯ್ಯನ ಹಬ್ಬ ಬಾಬಯ್ಯ ಸ್ವಾಮಿ ಹಿಂದೂ ಮುಸ್ಲಿಂ ಅನ್ನೋದು ಯಾರು ದೇವ್ರ ಹೆಸರು ಹೇಳ್ಕೊಂಡು ಬರ್ತಾರೆ ಅವ್ರ ದೇವರು. ಅದು ಎಲ್ಲರಿಗೂ ದೇವರು ಒಂದೇ. ಅಲ್ಲಾ ಈಶ್ವರ ಅನ್ನೋದು ಈಶ್ವರ ಅಂತೀರಿ, ಅಲ್ಲ ಅಂತೀರಿ. ಈಶ್ವರೇ ಅಲ್ಲ, ಅಲ್ಲಾನೇ ಈಶ್ವರು. ಇದು ಅನ್ನೋದು ನಮ್ಗೆ ಗೊತ್ತು. ಮನುಷ್ಯತ್ವ ಅನ್ನೋದು ದೇವರು ಹೇಳೋದು ನಮ್ದು. ಅಂದ್ರೆ ಮುಖ್ಯವಾಗಿ ಮನುಷ್ಯತ್ವನೇ ಒಂದು ದೇವರು ಅನ್ನೋದು ಒಂದು ಇತಿಹಾಸ ಇದೆ. ಅದು ಮನುಷ್ಯತ್ವ ಯಾವಾಗ ಹುಟ್ಟೋ ಅವಾಗ ದೇವರು ಎಲ್ಲರಿಗೂ ಒಂದೇ. ಆ ಸೂರ್ಯನು, ಪರಮಾತ್ಮ, ಚಂದ್ರನು, ಬೆಳಕು ನಮಗೂ ಅವ್ರಿಗೂ ನಾವು ಬಾಯಿ ಥರ ಇದ್ದೀರಿ. ಇನ್ನೂ ಮುಂದಿನ ದಿನ ಇನ್ನೂ ಚೆನ್ನಾಗಿ ಬಾಯಿ ಥರ ಏನೋ ಅಂತ ನಾವು ಇದಕ್ಕೆ ಇತಿಹಾಸ ಇದೆ.